ಜಿಲ್ಲಾದ್ಯಂತ ಅಭೂತಪೂರ್ವ ಜನ ಬೆಂಬಲ ಸಿಕ್ಕಿದೆ. ಜಗದೀಶ್ ಶೆಟ್ಟರ್ ಕಳೆದ ಒಂದು ತಿಂಗಳಿನಿಂದ ಜಿಲ್ಲೆಯಲ್ಲಿ ಪ್ರಚಾರ ಮಾಡಿದ್ದೇವೆ. ಇಂದು ಸಾಯಂಕಾಲ 5 ಗಂಟೆಗೆ ಕೊನೆಯ ಪ್ರಚಾರ ಅವಕಾಶ ಇದೆ. ಮಾರ್ಚ್ ತಿಂಗಳಲ್ಲಿ ಬೆಳಗಾವಿಗೆ ಬಂದಾಗ ದೊಡ್ಡ ಪ್ರಮಾಣದಲ್ಲಿ 10,000ಕ್ಕೂ ಹೆಚ್ಚು ಜನ ಸೇರಿ ರ್ಯಾಲಿ ಮಾಡಿ ಪ್ರೀತಿ ತೋರಿಸಿದ್ರು. ನಾಮಪತ್ರ ಸಲ್ಲಿಸುವ ವೇಳೆ 50,000 ಜನ ಸೇರಿ ಬೆಂಬಲ ನೀಡಿದ್ರು. ಪ್ರಧಾನಿ ಮೋದಿ ಅವರು ಬಂದು ಸಮಾವೇಶ ಮಾಡಿದಾಗ 1 ಲಕ್ಷ ಜನ ಸೇರಿದ್ರು. ಇದನ್ನು ನೋಡಿದರೆ ದಿನಗಳು ಕಳೆದಂತೆ ಜನ ಹೆಚ್ಚು ಬೆಂಬಲ ನೀಡುತ್ತಿದ್ದಾರೆ ಎಂದು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರು ತಿಳಿಸಿದರು. ನಗರದ ಬಿಜೆಪಿ ಮಾಧ್ಯಮ ಕಚೇರಿಯಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬೆಳಗಾವಿ ಲೋಕಸಭಾ ವ್ಯಾಪ್ತಿಯ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ರೋಡ್ ಶೋ, ಸಭೆ ಸಮಾರಂಭ ನಡೆಸಿದಾಗ ಜನ ಬೆಂಬಲ ನೀಡಿದ್ದಾರೆ. ಗೋಕಾಕ್ ಹಾಗೂ ಅರಬಾವಿ ಕ್ಷೇತ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಭೆ ಮಾಡಿ ಜನ ಬೆಂಬಲ ನೀಡಿದ್ದಾರೆ ಎಂದು ತಿಳಿಸಿದರು. ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರ, ಉತ್ತರ ಮತಕ್ಷೇತ್ರ ಹಾಗೂ ದಕ್ಷಿಣ ಮತಕ್ಷೇತ್ರದಲ್ಲೂ ಕೂಡ ಪಾದಯಾತ್ರೆ, ಸಮಾವೇಶ ಮಾಡಿದಾಗ ಜನ ಅಭೂತಪೂರ್ವ ಬೆಂಬಲ ನೀಡಿದ್ದಾರೆ. ನಾನು ಬಿಜೆಪಿ ಅಭ್ಯರ್ಥಿಯಾಗಿ ಆಯ್ಕೆಯಾದ ಮೇಲೆ ಜಿಲ್ಲೆಯ ಎಲ್ಲ ನಾಯಕರು ಸಕ್ರಿಯ ಭಾಗವಹಿಸಿ ಮತದಾರರಿಗೆ ಭೇಟಿಯಾಗಿ ವ್ಯವಸ್ಥಿತವಾಗಿ ಪ್ರಚಾರ ಮಾಡುತ್ತಿದ್ದಾರೆ. ಶಾಸಕರು, ಮಾಜಿ ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರು, ತಾಲೂಕಾ ಮಟ್ಟದ ನಾಯಕರು ಸಕ್ರಿಯವಾಗಿ ಭಾಗವಹಿಸಿ ವ್ಯವಸ್ಥಿತವಾಗಿ ಕೆಲಸ ಮಾಡುತ್ತಿದ್ದಾರೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿ ಗ್ರಾಮದಲ್ಲಿ ಮೋದಿ ಮತ್ತೆ 3ನೇ ಸಲ ಪ್ರಧಾನಿ ಆಗಬೇಕು ಎಂದು ಆಸೆ ಇದೆ. ಚಾಯ್ ಪೇ ಚರ್ಚಾ ಮಾಡುವ ಮೂಲಕ ಅನಕ್ಷರಸ್ಥ ಚಿಂದಿ ಆರಿಸುವ ಮಹಿಳೆ ಕೂಡ ಮೋದಿಗೆ ವೋಟ್ ಹಾಕುತ್ತೇವೆ ಎಂದು ಹೇಳುತ್ತಾರೆ. ಮೋದಿ ಪ್ರಭಾವ ಎಲ್ಲಾ ಕಡೆ ಇದೆ ಎಂದು ತಿಳಿಸಿದರು. ಸುರೇಶ್ ಅಂಗಡಿಯವರು 4 ಸಲ ಮಾಡಿದ ಕೆಲಸ ಜನ ಇನ್ನೂ ನೆನಪಿಸುತ್ತಾರೆ. ವಿಮಾನ ನಿಲ್ದಾಣ ಅಭಿವೃದ್ಧಿ, ರೈಲ್ವೆ ನಿಲ್ದಾಣ ಅಭಿವೃದ್ಧಿ ಆಗಿದೆ. ಬೆಳಗಾವಿ, ಕಿತ್ತೂರು, ಧಾರವಾಡ ರೈಲು ಮಾರ್ಗಕ್ಕೆ ಭೂಸ್ವಾಧೀನ ನಡೆಯುತ್ತಿದೆ. ಸುರೇಶ್ ಅಂಗಡಿ ಅವರು ಸಂಸದರಾಗಿದ್ದಾಗ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ 10 ಕೋಟಿ ನೀಡಿ ಅಭಿವೃದ್ಧಿ ಮಾಡಿದ್ದಾರೆ. ಮಂಗಳ ಅಂಗಡಿಯವರು 310 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಾಂಬ್ರಾ ವಿಮಾನ ನಿಲ್ದಾಣದ ಟರ್ಮಿನಲ್ 2ರ ಕಾಮಗಾರಿ ನಡೆಯುತ್ತಿದೆ. ಇದರಿಂದ 10 ರಿಂದ 15 ನಗರಗಳಿಗೆ ಸಮರ್ಪಕ ಆಗಲಿದೆ. ಬರುವ ದಿನಗಳಲ್ಲಿ ಬೆಳಗಾವಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಲಿದೆ ಎಂದರು. ಸಿಎಂ ಇದ್ದಾಗ, ಸಚಿವರಾಗಿದ್ದಾಗ ಬೆಳಗಾವಿ ಅಭಿವೃದ್ಧಿಗೆ ಶ್ರಮಿಸಲಾಗಿದೆ. ಬೆಳಗಾವಿ ಸುವರ್ಣಸೌಧ, ಯಡಿಯೂರಪ್ಪ ಸಿಎಂ ಇದ್ದಾಗ, ನಾನು ಸ್ಪೀಕರ್ ಇದ್ದಾಗ ಸುವರ್ಣಸೌಧ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಲಾಗಿತ್ತು ಎಂದು ತಿಳಿಸಿದರು. ನಂತರ ನಾನು ಸಿಎಂ ಇದ್ದಾಗ 100 ಕೋಟಿ ಅನುದಾನ ಕೊಟ್ಟಿದ್ದು ಸಹಕಾರಿಯಾಯಿತು ಎಂದರು. ಕೈಗಾರಿಕೋದ್ಯಮಿ ಈ ಭಾಗದಲ್ಲಿ ಅಭಿವೃದ್ಧಿ ಮಾಡಲು ಅವಕಾಶ ಇದೆ. ಸಾಂಬ್ರಾ ವಿಮಾನ ನಿಲ್ದಾಣ ಬೆಳವಣಿಗೆ ಆಗಲು ಹೊಸ ಕೈಗಾರಿಕೆಗಳು ಬರುವ ಸಾಧ್ಯತೆ ಇದೆ ಎಂದು ತಿಳಿಸಿದರು. ಮಹಾತ್ಮ ಗಾಂಧಿ ಬೆಳಗಾವಿಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಮಾಡಿದ್ರು. ಅದಕ್ಕೆ 100 ವರ್ಷ ಆಯಿತು. ಯಾಕೆ ಸಿದ್ದರಾಮಯ್ಯ 100 ವರ್ಷದ ಆಚರಣೆ ಮಾಡಲಿಲ್ಲ? ಮೋದಿ ಸರ್ಕಾರದಲ್ಲಿ ಮಹದಾಯಿ ಯೋಜನೆ ತೀರ್ಪು ನಮ್ಮ ಅವಧಿಯಲ್ಲಿ ಬಂದಿದೆ. 13 ನಮಗೆ ಟಿಎಂಸಿ ನೀರು ಹಂಚಿಕೆ ಆಗಿದೆ. ಪರಿಸರ ಇಲಾಖೆ ಅನುಮತಿ ಪಡೆದು ಅನುಷ್ಠಾನ ಕೆಲಸವನ್ನ ಮಾಡುತ್ತೇವೆ. ನಾನು ಸಂಸದನಾಗಿ ಗೆದ್ದ ಬಳಿಕ ಬೆಳಗಾವಿ ಅಭಿವೃದ್ಧಿಗೆ ಕೆಲಸವನ್ನ ಮಾಡುತ್ತೇನೆ. ಬೆಳಗಾವಿಯಲ್ಲಿ ಕೈಗಾರಿಕೋದ್ಯಮಗಳ ಬೆಳವಣಿಗೆಗೆ ಶ್ರಮಿಸಿ ಐಟಿ ಉದ್ಯಮಿಗಳನ್ನು ಬೆಳವಣಿಗೆಗೆ ತೆಗೆದುಕೊಂಡು ಬರ್ತೀನಿ. ಬೆಳಗಾವಿ 2ನೇ ರಾಜಧಾನಿ ಮಾಡಲು ಶ್ರಮಿಸುತ್ತೇನೆ. ಸವದತ್ತಿ ರೇಣುಕಾ ಯಲ್ಲಮ್ಮನ ದೇವಸ್ಥಾನ ಅಭಿವೃದ್ಧಿ ಮಾಡುತ್ತೇನೆ. ಸಂಸದ ಮಂಗಳ ಅಂಗಡಿ 13 ಕೋಟಿ ಅನುದಾನ ತಂದಿದ್ದಾರೆ. ಸವದತ್ತಿಗೆ ರೈಲ್ವೆ ಯೋಜನೆ ಸಂಪರ್ಕ ಕಲ್ಪಿಸುವ ಕೆಲಸವನ್ನ ಮಾಡ್ತೀವಿ. ರಾಮದುರ್ಗ ತಾಲೂಕಿನಲ್ಲಿ ಇರೋ ಶಬರಿಕೊಳದ ಅಭಿವೃದ್ಧಿ ಮಾಡ್ತೀನಿ. ಬೈಲಹೊಂಗಲದಲ್ಲಿ ರಾಣಿ ಚೆನ್ನಮ್ಮ ಸ್ಮಾರಕವನ್ನ ರಾಷ್ಟ್ರೀಯ ಸ್ಮಾರಕ ಮಾಡ್ತೇವೆ ಎಂದು ತಿಳಿಸಿದರು. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಆಗಲಿದೆ. ಮತ್ತೊಮ್ಮೆ ನರೇಂದ್ರ ಮೋದಿ ಮಂತ್ರಿ ಆಗಲಿದ್ದಾರೆ. ಅತ್ಯಂತ ಹೆಚ್ಚಿನ ಮತಗಳಿಂದ ಗೆದ್ದು ಬರುತ್ತಾರೆ. ಬ್ಯಾಲೆಟ್ ಪೇಪರ್ನಲ್ಲಿ ಕ್ರಮ ಸಂಖ್ಯೆ 2ಕ್ಕೆ ಮತ ಹಾಕುವಂತೆ ಜಗದೀಶ್ ಶೆಟ್ಟರ್ ಮನವಿ ಮಾಡಿದರು. ಕಾಂಗ್ರೆಸ್ನವರು ಸೋಲುವ ಭೀತಿ ಕಾಡುತ್ತಿದೆ. ಬೆಳಗಾವಿ ದಕ್ಷಿಣ ಮತಕ್ಷೇತ್ರ ಗೋಕಾಕ್ನಲ್ಲಿ ಹಣ ಹಂಚುವ ಕೆಲಸ ಮಾಡುವಾಗ ಸಿಕ್ಕಿಬಿದ್ದಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಣ ಹಂಚುತ್ತಿರುವುದು ಗೊತ್ತಾಗಿದೆ. ಶಹಾಪುರ ಪೊಲೀಸ್ ಠಾಣೆ ಹಂಚುವವರನ್ನು ಹಿಡಿದುಕೊಡಲಾಗಿದೆ. ಆದರೆ ಹಿಡಿದಿಟ್ಟುಕೊಳ್ಳುವ ಮೇಲೆ ಕೇಸ್ ಯತ್ನ ಆಗಿದೆ. ಲೋಕಸಭಾ ಚುನಾವಣೆ ಆಗಿದೆ. ಜನರು ಹಣವನ್ನು ತೆಗೆದುಕೊಂಡು ಬಿಜೆಪಿಗೆ ಮತ ಹಾಕಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಈ ಚುನಾವಣೆ 2ನೇ ಸ್ವತಂತ್ರ ಹೋರಾಟ ಹೇಳಿಕೆ ವಿಚಾರವಾಗಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಅವರೇ ಏನು ಹೇಳುತ್ತಾರೆ? ಬ್ರಿಟಿಷರ ವಿರುದ್ಧ ಹೋರಾಟವೇ ಸ್ವತಂತ್ರ ಹೋರಾಟ. ಕಾಂಗ್ರೆಸ್ ನಾಯಕರ ಬಳಿ ಮೋದಿ ಬಗ್ಗೆ ಮಾತನಾಡಲು ಏನೂ ವಿಷಯ ಇಲ್ಲ. ಅದಕ್ಕಾಗಿಯೇ ಹೀಗೆ ಮೋದಿ ಬಗ್ಗೆ ಆರೋಪ ಮಾಡುತ್ತಿದ್ದಾರೆ ಎಂದರು. ಈಗಾಗಲೇ ಅದಕ್ಕೆ ಕಂಪ್ಲೀಟ್ ಎಲ್ಲ ಆಗಿದೆ. ಅದರ ಮುಂದಿನ ಕಾನೂನು ಹೋರಾಟ ಆಗಬೇಕು, ಕಾನೂನು ರೀತಿ ಕ್ರಮ ಆಗಬೇಕು ಅಂತ ಒತ್ತಾಯವನ್ನು ನಾನು ಈ ಸಂದರ್ಭ ಮಾಡ್ತೀನಿ. ಮತ್ತು ಈ ರೀತಿ ರೊಕ್ಕ ಹಂಚೋದ್ರಿಂದ ಎಲೆಕ್ಷನ್ ಗೆಲ್ತೀವಿ, ಪಾರ್ಲಿಮೆಂಟ್ ಎಲೆಕ್ಷನ್ ಗೆಲ್ತೀವಿ ಅನ್ನುವಂಥದ್ದು ಭ್ರಮೆಯಲ್ಲಿ ಅವ್ರು ವೋಟ್ ಹಾಕೋದು ನರೇಂದ್ರ ಮೋದಿ ಅವರಿಗೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ. ಅದಕ್ಕಾಗಿ ಇವತ್ತು ಈ ಹಣ ಹಂಚುವಂತ ಈ ವ್ಯವಸ್ಥೆ ಬಿಡಿ, ನಿಮ್ಗೆ ಏನಾದರೂ ಪರ್ಫಾರ್ಮೆನ್ಸ್ ಇದ್ರೆ ಜನರ ಬಳಿ ಹೋಗಿ ಕೇಳಿ ಅನ್ನುವಂಥದ್ದು ಒತ್ತಾಯ ಮಾಡ್ತೀನಿ. ಹೀಗಾಗಿ ನಾವೊಂದು ಹೇಳೋದು, ಪರ್ಫಾರ್ಮೆನ್ಸ್ ನಮ್ಮ ಮುಂದೆ ಪರ್ಫಾರ್ಮೆನ್ಸ್ ಕಾರ್ಡನ್ನು ಇಟ್ಟಿದ್ದೀವಿ. ಅದಕ್ಕಾಗಿ ಜನರು ಆಶೀರ್ವಾದ ಮಾಡಬೇಕು, ಬಿಜೆಪಿಗೆ ಮೋದಿಜಿ ಆಶೀರ್ವಾದ ಮಾಡಬೇಕು, ನಮಗೆ ಆಶೀರ್ವಾದ ಮಾಡಬೇಕು ಅಂತ ನಾ ಕೇಳ್ಕೊತೀನಿ. ಮುಖ್ಯಮಂತ್ರಿಗಳು ಇವತ್ತು ಸುದ್ದಿಗೋಷ್ಠಿ ನಡೆಸಿ ಬ್ಯೂರೋ ರಿಪೋರ್ಟ್ ಪ್ರತೀಕ ಚಿಟಗಿ, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.